ಜೈ ಶ್ರೀರಾಮ್. ರೀಪೋಸ್ಟ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೆಜಿಎಫ್ ಸಿನಿಮಾದು ಒಂದು ಡೈಲಾಗ್ ಇದೆ, ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಅವಾಯ್ಡ್ ಇಟ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ. ಪ್ರಶಾಂತ್ ನೀಲ್ ಅವರು ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರನ್ನ ನೋಡಿ ಈ ಡೈಲಾಗ್ ಬರೆದ್ರ ಅಂತ ಅನ್ಸುತ್ತೆ. ರಾಹುಲ್ ಗಾಂಧಿಯು ಅಷ್ಟೇ ಈ ಕೋರ್ಟು ಕೇಸುಗಳನ್ನ ತುಂಬಾ ಅವಾಯ್ಡ್ ಮಾಡ್ತಾರೆ, ಆದ್ರೆ ಕೇಸುಗಳು ಮಾತ್ರ ಅವರನ್ನೇ ಹುಡ್ಕೊಂಡು ಬರುತ್ತೆ. ಇಲ್ಲಿ ಅವರನ್ನೇ ಹುಡ್ಕೊಂಡು ಬರೋದಲ್ಲ, ಇವರೇ ಮೈ ಮೇಲೆ ಹಾಕೊಳ್ಳೋದು. ಕರೆಕ್ಟ್ ಆಗಿ ಇವರ ಮೇಲೆ ಇರುವಂತ ಎಲ್ಲಾ ಕೇಸ್ಗಳಲ್ಲೂ ಶಿಕ್ಷೆ ಆದ್ರೆ ರಾಹುಲ್ ಗಾಂಧಿ ಲೈಫ್ ಲಾಂಗ್ ಜೈಲಲ್ಲೇ ಇರ್ಬೇಕು, ಅಷ್ಟು ಕೇಸ್ಗಳಿವೆ. ಈ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಇರೋರಿಗೆ ಗೂಂಡಾ ಆಕ್ಟ್ ಹಾಕದಂಗೆ ಇವರಿಗೂ ಏನಾದ್ರು ಒಂದು ಹಾಕ್ಬೇಕಪ್ಪ. ಒಂದೊಂದ್ಸಲ ನಾವೇ ಕನ್ಫ್ಯೂಸ್ ಆಗ್ಬಿಡ್ತೀವಿ, ಯಾವ ಕೇಸಿನ ವಿಚಾರಣೆ ಯಾವ ಕೋರ್ಟ್ ನಲ್ಲಿ ನಡೀತಿದೆ ಅಂತ. ಒಂದೆರಡು ಪ್ರಕರಣಗಳಾದ್ರೆ ನೆನ್ಪಿಟ್ಕೊಳ್ಬಹುದು, ಇಷ್ಟೊಂದು ಹೇಗಾಗುತ್ತೆ. ಈಗ ಫೈನಲಿ ರಾಹುಲ್ ಗಾಂಧಿಯನ್ನ ನೀವೆಲ್ಲ ಅನ್ಕೊಂಡಿರೋ ರೀತಿ ನೋಡೋ ಟೈಮ್ ಬಂದಿದೆ. ಕೈಗೆ ಕೋಳ ಹಾಕೊಂಡು ಜೈಲಿನ ಕಂಬಿ ಹಿಡ್ಕೊಂಡು ನಿಲ್ಲುವಂತ ಟೈಮ್. ಯಾಕಂದ್ರೆ ಕರೆಕ್ಟ್ ಆಗಿ 7 ದಿನಗಳಲ್ಲಿ ರಾಹುಲ್ ಗಾಂಧಿ ಜೈಲು ಪಾಲಾಗುವ ಚಾನ್ಸಸ್ ಇದೆ. ಯಾವ ಕೇಸು, ಏನ್ ವಿಷಯ, ಈ ಸಲ ಆದ್ರೂ ಶಿಕ್ಷೆ ಆಗುತ್ತಾ ಅಥವಾ ಬಚಾವ್ ಆಗ್ತಾರಾ, ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ರಾಹುಲ್ ಗಾಂಧಿ ಒಬ್ಬ ರಾಷ್ಟ್ರೀಯ ನಾಯಕ. ವೇದಿಕೆ ಮೇಲೆ ನಿಂತು ಮೈಕ್ ಹಿಡಿದು ನಮ್ಮ ಹೋರಾಟವು ಬಿಜೆಪಿ ಅಥವಾ RSS ವಿರುದ್ಧವಲ್ಲ, ಬದಲಿಗೆ ನಾವು ಇಂಡಿಯನ್ ಸ್ಟೇಟ್ ವಿರುದ್ಧ ಅಂತ ಹೇಳ್ತಾರೆ. ಈ ಮಾತುಗಳನ್ನ ಕೇಳಿದಾಗ ನಗಬೇಕು ಅಥವಾ ಭಯ ಪಡಬೇಕು? ನಗೋದಕ್ಕೆ ಕಾರಣ ಈ ಹೇಳಿಕೆ ತೀರಾ ಚಿಕ್ಕ ಮಕ್ಕಳು ಹೇಳ್ದಂಗೆ ಇದೆ. ಈ ಕೋಪಗೊಂಡು ಮಗು ಮನೆಯವರನ್ನೆಲ್ಲ ಬೈಯುತ್ತಲ್ವಾ, ಹಂಗೆ. ಇನ್ನು ಯಾಕೆ ಭಯ ಆಗುತ್ತಂದ್ರೆ ಇದು ದೇಶದ ಅಡಿಪಾಯವನ್ನೇ ಅಲುಗಾಡಿಸಬಹುದು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ರಾಹುಲ್ ಗಾಂಧಿ ಈ ಹೇಳಿಕೆಯನ್ನ ಜನವರಿ 15ರ ಕಾರ್ಯಕ್ರಮದಲ್ಲಿ ನೀಡ್ತಾರೆ. ಭಾರತದ ಸ್ಟೇಟ್ ವಿರುದ್ಧ ನನ್ನ ಹೋರಾಟ ಅಂತ. ಸೊ ಹಿಂದೂ ಶಕ್ತಿ ದಳದ ಅಧ್ಯಕ್ಷರಾದ ಸಿಮ್ರನ್ ಗುಪ್ತಾ ಅವರು ರಾಹುಲ್ ವಿರುದ್ಧ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಈ ಅರ್ಜಿಯನ್ನ ಸಂಬಲ್ನ MP MLA ನ್ಯಾಯಾಲಯದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದಂತಹ ಆರತಿ ಫೌಜಾದಾರ್ ಅವರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಸಿಮ್ರಾನ್ ಗುಪ್ತಾ ಅವರು ಚಂದೌಸಿ MP MLA ಕೋರ್ಟ್ ನಲ್ಲಿ ಜನವರಿ 23, 2025 ಈ ಅರ್ಜಿಯನ್ನ ದಾಖಲಿಸಿದ್ರು. ಅವರ ಆರೋಪ ಏನಂದ್ರೆ ರಾಹುಲ್ ಗಾಂಧಿ ಅವರ ಇಂಡಿಯನ್ ಸ್ಟೇಟ್ ಕುರಿತಾದ ಹೇಳಿಕೆಯು ಸಮಾಜದಲ್ಲಿ ದ್ವೇಷವನ್ನ ಹರಡುತ್ತೆ. ಇದು ಕೇವಲ ಪ್ರಜಾಪ್ರಭುತ್ವದ ರಚನೆಯ ಮೇಲೆ ಪ್ರಶ್ನೆಗಳು ಎತ್ತುವುದಲ್ಲದೆ ಲಕ್ಷಾಂತರ ಉದ್ಯೋಗಿಗಳು ಮತ್ತು ಕೋಟ್ಯಾಂತರ ನಾಗರಿಕರ ನಂಬಿಕೆಯ ಸಂಕೇತ ಆಗಿರುವಂತಹ ಸರ್ಕಾರಿ ಸಂಸ್ಥೆಗಳನ್ನ ಶತ್ರುಗಳೆಂದು ಪರಿಗಣಿಸುವಂತೆ ಮಾಡುತ್ತೆ. ಸಿಮ್ರಾನ್ ಗುಪ್ತಾ ಪರ ವಕೀಲ ಸಚಿನ್ ಗೋಯಲ್ ಅವರು ಈ ಪ್ರಕರಣವು ಅತ್ಯಂತ ಗಂಭೀರವಾಗಿದೆ, ಹಾಗೆ ಇದರಿಂದ ಜನರಿಗೆ ನೋವಾಗಿದೆ ಅಂತ ವಾದ ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರ ವಕೀಲ ಮೊಹಮ್ಮದ್ ಸಗೀರ್ ಸೈಫಿ ಅವರು ಇದು ವಿಚಾರಣೆಗೆ ಯೋಗ್ಯವಲ್ಲ ಅಂತ ವಾದಿಸ್ತಾ ಇದ್ದಾರೆ. ಈ ಹೇಳಿಕೆಗೆ ಸಂಬಂಧಿಸಿದಂತೆ IPC ಸೆಕ್ಷನ್ 153A ಅಥವಾ 505ರ ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನೆನಪಿರ್ಲಿ, ಉದ್ಧವ್ ಠಾಕ್ರೆ ಅವರ ಮಗ ಆದಿತ್ಯ ಠಾಕ್ರೆ ಅವರ ವಿರುದ್ಧವೂ ಇದೇ ರೀತಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈ ಪ್ರಕರಣ ರಾಹುಲ್ ಗಾಂಧಿ ಅವರ ರಾಜಕೀಯ ಪೊಲಿಟಿಕಲ್ ಇಮ್ಮೆಚುರಿಟಿ ತೋರಿಸುತ್ತದೆ ಅಂತ ವಾದ ಮಾಡ್ತಾರೆ. ಈಗ ಈ ಕೇಸ್ ಏನಾಗಬಹುದು, ನವೆಂಬರ್ 7ನೇ ತಾರೀಕು ಅಂದ್ರೆ ಇನ್ನು 1 ವಾರದಲ್ಲಿ ನ್ಯಾಯಾಲಯ ಇದರ ತೀರ್ಪು ನೀಡಬಹುದು. ಕಾನೂನು ತಜ್ಞರ ಪ್ರಕಾರ 99.9% ರಾಹುಲ್ ಗಾಂಧಿ ಅವರ ವಿರುದ್ಧವೇ ತೀರ್ಪು ಬರುತ್ತೆ ಅಂತ ಹೇಳ್ತಾರೆ. ಒಂದೋ ನ್ಯಾಯಾಲಯ ಅರ್ಜಿಯನ್ನ ರಾಜಕೀಯ ಹೇಳಿಕೆ ಮತ್ತು ವಾಕ್ ಸ್ವಾತಂತ್ರ್ಯ ಅಂತ ಪರಿಗಣಿಸಿ ವಜಾಗೊಳಿಸಬಹುದು. ಇದು ರಾಹುಲ್ ಗಾಂಧಿ ಅವರಿಗೆ ಅದೃಷ್ಟ ಇದ್ರೆ ಆಗಬಹುದು. ಇನ್ನೊಂದು ಅರ್ಜಿಯನ್ನ ಸ್ವೀಕರಿಸಿ ಪ್ರಕರಣವನ್ನ ಮುಂದುವರಿಸಿ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಕಳಿಸಲಾಗುತ್ತೆ. ಆಗ ರಾಹುಲ್ ಜೈಲಿಗೆ ಹೋಗಲೇಬೇಕಾಗುವುದು. ತೀರ್ಪು ವಿರುದ್ಧ ಬಂದ್ರೆ FIR ದಾಖಲಾಗುತ್ತೆ, ನಂತರ ವಿಚಾರಣೆ ನಡೆಯುತ್ತೆ, ಹಾಗೆ ಜೈಲು ಶಿಕ್ಷೆಗೂ ಅವಕಾಶ ಇದೆ. ಒಂದು ವೇಳೆ ತೀರ್ಪು ರಾಹುಲ್ ಗಾಂಧಿ ಅವರ ವಿರುದ್ಧ ಬಂದ್ರೆ ಇದು ಕೇವಲ ಒಂದು ಆಘಾತವಲ್ಲ, ಬದಲಿಗೆ ದೊಡ್ಡ ರಾಜಕೀಯ ಬಿರುಗಾಳಿ ಏಳುತ್ತೆ. ಪಕ್ಷದಲ್ಲಿ ಈಗಾಗಲೇ ಬಂಡಾಯದ ಬೆಂಕಿ ಹೊತ್ತಿ ಉಳಿತಾ ಇದೆ. ಆಮೇಲೆ ಕಾಂಗ್ರೆಸ್ ಛಿದ್ರ ಆಗ್ಬಿಡುತ್ತೆ.
ಸೊ ನವೆಂಬರ್ 7ರ ತೀರ್ಪು ಕಾಂಗ್ರೆಸ್ ಪಕ್ಷದ ರಾಜ್ಯಕ್ಕೆ ದಿಕ್ಕು ಮತ್ತು ದಶೆಯನ್ನ ನಿರ್ಧರಿಸುವುದು. ನೋಡೋಣ ಏನಾಗುತ್ತೆ ಅಂತ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.